ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಆಷಾಢ ಮಾಸದ ವಿಶೇಷವಾಗಿ ನಾನು ವಿಸಿಟ್ ಮಾಡಿ ಟೆಂಪಲ್ ಚಾಮುಂಡಿ ಬೆಟ್ಟ. ಈ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ಅಮ್ಮನವರನ್ನು ನೋಡೋಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ? ಏಕೆಂದರೆ ಇಲ್ಲಿ ಅಮ್ಮನವರಿಗೆ ಮಾಡಿರುವ ಅಲಂಕಾರ, ಟೆಂಪಲ್ ಒಳಗೆ ಮಾಡಿರುವ ಅಲಂಕಾರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಟೆಂಪಲ್ ಒಳಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ಖುಷಿಯಾಗುತ್ತಲ್ವಾ? ನಾನು ವರ್ಷಕ್ಕೊಂದ್ಸಲಿ ಆದರೂ ಬೆಟ್ಟ ಹತ್ಕೊಂಡು ಹೋಗ್ತೀನಿ. ಈ ಸಲಿನೂ ಅಷ್ಟೇ ಬೆಟ್ಟ ಹತ್ಕೊಂಡೇ ಹೋಗಿದ್ದೆ. ನಾವು ಬೆಟ್ಟ ಹತ್ಕೊಂಡು ಹೋಗ್ಬೇಕು, ಎಷ್ಟೇ ಟಯರ್ಡ್ ಆದ್ರೂ ಅಮ್ಮನವರ ದರ್ಶನ ಮಾಡಿದ್ರೆ ಸಾಕು, ಏನೋ ಒಂಥರ ಖುಷಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಏಕೆಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಈ ಸಲ ನಾನು ಟೆಂಪಲ್ ವಿಸಿಟ್ ಮಾಡಿದ್ದು ಸಂಡೇ. 10 to 20 ಮಿನಿಟ್ಸಲ್ಲಿ ದರ್ಶನ ಆಯಿತು. ಫ್ರೀ ದರ್ಶನನೇ ಮಾಡಿದ್ವಿ. ಅಲ್ಲಿಂದ ಆಚೆ ಬಂದಾಗ ಆಷಾಢ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿತ್ತು. ಅದು ಕೂಡ ತುಂಬ ಚೆನ್ನಾಗಿತ್ತು. ಆದರೂ ಅಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಟೆಂಪಲ್ ಒಳಗೆ ಮಾಡಿರುವ ಅಲಂಕಾರ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಎಲ್ಲವೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಅಮ್ಮನ ದರ್ಶನ ತುಂಬ ಚೆನ್ನಾಗಿ ದರ್ಶನ ಆಯಿತು. ಈ ವರ್ಷ ಏನೇನು ಸೆಕ್ಯೂರಿಟಿ ಸಿಸ್ಟಮ್ ಇದೆ ಅಂತಂದರೆ, ಬೆಟ್ಟ ಹತ್ಕೊಂಡು ಬರುವವರಿಗೆ ಸಪ್ರೇಟ್ ದರ್ಶನ ಇದೆ, ಪಾರ್ಕಿಂಗ್ ಆ್ಯಂಡ್ ಬಸ್ನಲ್ಲಿ ಬರುವವರಿಗೆ ಸಪ್ರೇಟ್ ದರ್ಶನ ಇದೆ, ಸ್ಪೆಷಲ್ ದರ್ಶನ 2,000 ರೂಪಾಯಿ ಕೊಟ್ಟು ದರ್ಶನ ಮಾಡುವವರಿಗೆ ಸಪ್ರೇಟ್ ಇದೆ. ಅಮ್ಮನವರ ದರ್ಶನ ಮಾಡಿ ನನಗಂತೂ ತುಂಬ ಖುಷಿ ಆಯಿತು. ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಚಿಕ್ಕ ಮಿನಿ ವ್ಲಾಗನ್ನು ಮುಗಿಸ್ತಿದ್ದೇನೆ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.